ಕುಂದಗೋಳ ತಾಲೂಕಿನ ಗುಡಗೇರಿ ಗ್ರಾಮದಲ್ಲಿ ವಾಲ್ಮೀಕಿ ಸಮಾಜದ ಪಡಾ ಜಾಗದಲ್ಲಿ ಅಭಿವೃದ್ಧಿ ಕಾಮಗಾರಿ ಆರಂಭಿಸಿದ ಹಿನ್ನೆಲೆಯಲ್ಲಿ ತಕರಾರು ಅರ್ಜಿ ದಾಖಲೆಗಳನ್ನ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮಾರ್ ಪರಿಶೀಲನೆ ನಡೆಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಾಲ್ಮೀಕಿ ಸಮಾಜ ಬಾಂಧವರ ನಡುವೆ ಸುಮಾರು ಗಂಟೆಗಳ ಕಾಲ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಎರಡು ಬದಿಯಲ್ಲಿ ಸಮಸ್ಯೆ ಆಲಿಸಿದ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮಾರ್ ಅತಿಕ್ರಮಣ ಆಗಿರುವಂತಹ ಸರ್ಕಾರದ ಜಾಗ ಒತ್ತುವರಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಸಮಾಜದವರು ಹಾಗೂ ಸ್ಥಳೀಯರ ಸಹಕಾರದಿಂದ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಅಂತ ತಿಳಿಸಿ ಸ್ಥಳದಿಂದ ನಿರ್ಗಮಿಸಿದರು. ಕಟ್ಟಡ ಕಟ್ಟತ್ತಾರ, ಅದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ನಮ್ಮ ಜಾಗ ಹಳೆ ಗಟ್ಟರ ಒತ್ತುವರಿ ಹೋಗೈತಿ. ಆ ಒತ್ತುವರಿ ಮಾಡಿಕೊಟ್ಟಲ್ಲ ಆ ಜಾಗ ಗಟ್ಟರ ಬಿಟ್ಟು ಕಟ್ಕೊರ ಅಂತ ಹೇಳಿವಿ. ಒಂದೇದು ಎರಡನೇದು 4 ಮಂದಿ ಆಸ್ತಿ ಮನೆ ಅದಾವು, ಮಾದಿಗ ಸಮಾಜ ಅದಾವು, 4 ಮನೆ ಆಸ್ತಿ ಅದಾವು. ಅವ್ರಿಗೆ 3 ಫೂಟ್ ಅವ್ರು ಹರ್ನಾಳಿಗೆ ಅದಾವು. ಹರ್ನಾಳಿಗೆ ಇದಕ್ಕೆ 3 ಫೂಟ್ ಜಾಗ ಬಿಟ್ಟು ಕಟ್ಕೊರಿ ಅಂತ ಹೇಳಿ. ಪಿಡಿ ಅವ್ರು ಏನು ಮಾಡ್ಯಾರ, ಆ 10 ಬಸ್ ಹುಟ್ಟಬೇಕಂದ್ರೆ ಚೆಕ್ಬಂದಿ ಹುಟ್ಟಬೇಕಂದ್ರೆ ಆ ಚೆಕ್ಬಂದಿ ಒಳಗ ಒಂದು ಉತ್ತಾರ ಹುಟ್ಟಬೇಕಂದ್ರೆ ಚೆಕ್ಬಂದಿ ಸಹಿ ತಗೋಬೇಕು. ಇದು ಕಾನೂನು ರೂಲ್ಸ್. ಇವರು 3 ಮಂದಿ ಸಹಿ ತಗೊಂಡ್ರ. ಏನದ ಸಹಿ ತಗೊಂಡ್ರ? 2 ಮಂದಿ ಪೂರ್ಣ ನಿಷೇಧ ತಗೊಂಡ್ರ. ಒಬ್ಬವ ಆಸ್ತಿಗೆ ಸಂಬಂಧ ಇರ್ತಾವ, ಅವ್ರ ಅಣ್ಣನ ಆಸ್ತಿ ತಮ್ಮ ಸಹಿ ಮಾಡಿಸ್ಕೊಂಡ್ರ, ಏನೋ ಒಂದು ಕಾರಣ ಹೇಳಿ. ಒಬ್ಬೊಂದು ಸಹಿ ಮಾಡಿಸ್ಕೊಂಡಿಲ್ಲ. ಆಗ ಮಾಡಿಸ್ಕೊಳ್ಳೋರಾಗ ಚೆಕ್ ಬಂದಿ ಹುಟ್ಟೈತಿ, ಅದು ಪಿ ಡಿ ಅವ್ರದ್ದು ತಪ್ಪು. ಅದಕ್ಕೆ ನಮಗೆ ಅದು ಬಂದು ಅಳತಿ ಮಾಡಿ ಸಹಿ ಮಾಡ್ಕೊಂಡ್ರಿ. ಒಂದೇದ್ದು ಇವ್ರು ಅಳತಿ ಮಾಡಿದ್ರಾಗ 75 ಫೂಟ್ ಆಗೈತಿ, ಅಂದ್ರೆ ಒಂದು ಮನೆ ಹೋಗೈತಾರಾಗ 75 ಫೂಟ್ ಓಸ್ 4 ಮನಿನೂ ಹೋಗಂತದ್ದು ಅಳತಿ ಮಾಡಿ ಇವ್ರು ಕೊಟ್ಟಾರ. ಅದು ನಮ್ಗೆ ಬಗೆಹರಿಸ್ಕೊಡ್ತೀವಿ. ಇದಕ್ಕೆ ಯುವ ಸರ್ ಆಯ್ತು, ಪಿ ಡಿ ಅವ್ರು ಆಯ್ತು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರು ದುಡ್ಡು ಲಂಚ ತಗೊಂಡಾರ, ದುಡ್ಡು ತಗೊಂಡಿದ್ದಕ್ಕೆ ಇವ್ರು ಈ ಥರ ಮಾಡಾಕತ್ತಾರ. ಇದು ನೀವು ನಮ್ದು ಬಗೆಹರ ಮಟ್ಟ ನಾವು ಯಾರಿಗೂ ಒಪ್ಪಿಗೆ ಕೊಡಂಗಿಲ್ಲ. ಇಲ್ಲ ಪಿ ಡಿ ಸಸ್ಪೆಂಡ್ ಆಗ್ಬೇಕು, ಇವ ಸಸ್ಪೆಂಡ್ ಆಗ್ಬೇಕು. ಮಾಡ್ರಿ ಎಲ್ಲಿ ಹಾಕ್ರಿ ಸರ್. ಮುಂದಿನ ದಿನ ಹೋರಾಟ ಏನು? ಮುಂದಿನ ಸ್ಟ್ರೈಕ್ ಮಾಡ್ತೇವ್ರಿ. ಪಂಚಾಯತಿ ಕಿಲಿ ಹಾಕ್ತೇವ್ರಿ, ಸ್ಟ್ರೈಕ್ ಮಾಡ್ತೇವೆ. ಆಗಿದ್ದು ಪಂಚಾಯತಿಯಿಂದ ತಪ್ಪು, ಪಂಚಾಯತಿ ಸ್ಟ್ರೈಕ್ ಮಾಡ್ತೇವೆ. ನಮ್ದು ಆ ಸಮಾಜದ ವಿರುದ್ಧ ಕೆಲಸ ಇಲ್ಲ, ಅವ್ರ ಬಗ್ಗೆ ನಮ್ಗೆ ಅಭಿಪ್ರಾಯ ಕೆಟ್ಟದಿಲ್ಲ. ನಮ್ದು ಇರೋದು ಪಿ ಡಿ ಅವ್ರ ವಿರುದ್ಧ. ಒಬ್ಬ ಗ್ರಾಮ ಪಂಚಾಯತಿ ಪಿ ಡಿ ಅವ್ನಾಗಿ ಒಂದು ಸಹಿ ಮಾಡ್ಬೇಕಂದ್ರೆ 4 ಮಂದಿ 10 ಬಸ್ ಇದ್ದಾರೆ ಕೇಳಿ ಮಾಡ್ಬೇಕಿಂತ ಮಾಡಿಲ್ಲ. ಮುಂದಿನ ಹೋರಾಟ ನಮ್ಗೆ ಪಂಚಾಯತಿ ಕಿಲಿ ಹಾಕಿ ನಾವು ಸ್ಟ್ರೈಕ್ ಮಾಡ್ತೇವೆ. ಸಂಬಂಧಪಟ್ಟಂಗೆ ಏನೊಂದು ಪಂಚಾಯತಿ ಇವ್ರು ಏನು ಉತ್ತಾರ ಮಾಡಿಕೊಟ್ಟಿದ್ದಾರಲ್ಲ, ಅದರಲ್ಲಿ 75 ಫೀಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ 75 ಫೀಟ್ ನೋಡಿದವಾಗ ಅದು ಒಂದು ಅರ್ಧ ಮನೆಯವರಿಗೆ ಬರುತ್ತೆ. ಬಟ್ ನಾನು ಏನು ಮಾಡಿದೆ, ಇವರೆಲ್ಲರೂ ಕೂಡಿಸ್ಕೊಂಡು 1.5 ಫೀಟ್ ಈ ಕಡೆ ರಸ್ತೆ ಸೈಡು ಮತ್ತು ಆ ಕಡೆ 1.5 ಫೀಟ್ ಬಿಡ ಅಂತ ಕೇಳಿದೆ ನಾನು ಮನೆ ಇದ್ದಲ್ಲಿ. ಇವರು ಒಪ್ಕೊಳ್ತಾ ಇಲ್ಲ, ಯಾರು ನಮ್ಮ ವಾಲ್ಮೀಕಿ ಸಮಾಜದವರು. ಇಲ್ಲ ನಮಗೆ ಎಲ್ಲಿದೆ ಅಲ್ಲೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು 1.5 ಫೀಟ್ ಒಪ್ಕೊಂಡಾರ. ಮತ್ತು ಅಟ್ಲೀಸ್ಟ್ ಅಲ್ಲಿನೂ ನಾವು 1.5 ಫೀಟ್ ಒಪ್ಕೋತೀವಿ, 3 ಫೀಟ್ ಅಂತಂದ್ರೆ ನಾವು ಒಪ್ಕೊಳ್ತಾ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ನಮಗೆ 3 ಫೀಟ್ ಬಿಟ್ಕೊಂಡು ನೀವು ಕಂಪೌಂಡ್ ಕಟ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಅವ್ರಿಗೂ ಹೇಳಿದ್ವಿ, ಬಟ್ ಇವ್ರಿಗೂ ಹೇಳಿದ್ವಿ, ಯಾವುದೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇಲ್ಲ. ಬಟ್ ಆಸ್ ಪರ್ ನಾವು ಲೀಗಲಿ ಹೋದ್ವಂದ್ರೆ ಸುಮ್ಮನೆ ಎರಡೂ ಕಡೆಯೂ ಸಮಸ್ಯೆ ಆಗುತ್ತೆ. ಇದು ಕುಂತ್ಕೊಂಡು ಅವ್ರವರೇ ಬಗೆಹರಿಸ್ಕೊಳ್ಬೇಕು. ಇನ್ನು ಅವ್ರವರು ಮಾತುಕತೆ ಮುಖಾಂತರ ಮಾಡಿದರೆ ಬಗೆಹರಿಯುತ್ತೆ. ಇದು ಈ ಕಾಯ್ದೆ ಪ್ರಕಾರ ಲೀಗಲಿ ಹೋದ್ರೆ ಅವ್ರು 75 ಫೀಟ್ ಅಂತ ಅವ್ರು ಅಂತಾರೆ. ಒಂದು ಮನೆ ಇದೆ, ನಂತರ ಇವರು ಸುಮ್ಮನೆ ಪಂಚಾಯತಿಯಲ್ಲಿ ಹೆಚ್ಚಿನ ಒಂದು ಅಳತಿ ಹಾಕ್ಕೊಂಡ್ರೆ ಅವ್ರ ಆಪಾದನೆ ಮಾಡ್ತಾ ಇದ್ದಾರೆ. ಅವರು ಆಪಾದನೆ ಮನೆ ಮಾಡೋದಲ್ಲಿನೂ ಒಂದು ಸತ್ಯಾಂಶ ಕಾಣ್ತಾ ಇದೆ, ಇವರು ಮಾಡಿರ್ತಕ್ಕಂಥ ಅಳತಿಯಲ್ಲೂ ಸತ್ಯಾಂಶ ಕಾಣ್ತಾ ಇದೆ. ಹಾಗಾಗಿ ಇನ್ನು ಕುಂತು ಬಗೆಹರಿಸ್ಕೊಂಡ್ರೆ ಮಾತ್ರ ಇದು ಕ್ಲಿಯರ್ ಆಗಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಮತ್ತು ಸುಮ್ಮನೆ ನಾಳೆ ಇವರು ಕೋರ್ಟು ಕಚೇರಿ ಅಂತೀವಿ. ಅದೇ ನಾನು ಎರಡೂ ಸಮುದಾಯದವ್ರನ್ನ ಹೇಳಿದೆ, ಇಲ್ಲಿ 1.5 ಫೀಟ್ ಅಲ್ಲಿ 1.5 ಫೀಟ್ ಬಿಟ್ಟು ನೀವು ಕಟ್ಕೊಳ್ರಿಪ್ಪ ಅಂತೇಳಿ ಹೇಳಿದ್ದೀನಿ. ಇವ್ರು ವಾಲ್ಮೀಕಿ ಸಮಾಜದವರು ಒಪ್ಕೊಂಡಿದ್ದಾರೆ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ ಆ ಕಡೆ ಮನೆ ಕಡೆ ಒಂದು 3 ಫೀಟ್ ಬಿಟ್ಟರೆ ಮಾತ್ರ ನಾವು ಕಟ್ಕೊಳಕ್ಕೆ ಅವಕಾಶ ಕೊಡ್ತೀವಿ, ಇಲ್ಲ ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಕುತ್ಕೊಂಡು ಅವ್ರ ಬಗೆಹರಿಸ್ಕೊಂಡ್ರೆ ಇದು ಕ್ಲಿಯರ್ ಆಗುತ್ತೆ. ಸರ್, ಗ್ರಾಮ ಪಂಚಾಯತಿ ಪಿ ಡಿ ಅವರು ಫೋರ್ಜರಿಯಾಗಿ ದಾಖಲಾತಿ ಆಗಕ್ಕೆ ಹೇಳಕ್ಕೆ ಬರಲ್ಲ. ಅವ್ರು ಏನು ಮಾಡಿದ್ದಾರೆ, ಅಳತೆಯನ್ನು ಪೂರ್ವ ಪಶ್ಚಿಮ 75 ಫೀಟ್ ಅಂತ ಮಾಡ್ಕೊಂಡಿದ್ದಾರೆ. ಅದು ಯಾವ ಆಧಾರ ಮೇಲೆ ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅದು ಏನಾಗಿದೆ, ಅದು ಅರ್ಧ ಮನೆ ಹೋಗುವಂಥ ಲಕ್ಷಣ ಇದೆ. ಅವರು ಸಹಿತ ಸಮಾಜ ಬಾಂಧವರವರು ನಾವು ಆಯ್ತು 1.5 ಫೀಟ್ ಕಟ್ಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ಅವರು ಎಲ್ಲರೂ ಕೂತ್ಕೊಂಡು ನಿಂತು ಬಗೆಹರಿಸ್ಕೊಂಡ್ರೆ ಮಾತ್ರ ಕ್ಲಿಯರ್ ಆಗತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಶಾಲಾ ವಾಹನದ ಚಕ್ರಕ್ಕೆ ಸಿಲುಕಿ ಬಾಲಕಿ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಔರಾ ತಾಲೂಕಿನ ಏಕಂಬ ಗ್ರಾಮದ ಮೃತ ಬಾಲಕಿ ಮನೆಗೆ ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಗ್ರಾಮದ 6 ವರ್ಷದ ಕಾವೇರಿ ಶಿಂದೆ ಮೃತ ಬಾಲಕಿ. ಅದೇ ಗ್ರಾಮದಲ್ಲಿರುವಂತಹ ಖಾಸಗಿ ಶಾಲೆಯ ಆವರಣದಲ್ಲಿ ಚಾಲಕ ಬಸ್ಸು ಹಿಮ್ಮುಖವಾಗಿ ಚಲಿಸಿದಾಗ ಚಕ್ರಕ್ಕೆ ಸಿಲುಕಿ ಬಾಲಕಿ ಸಾವನ್ನಪ್ಪಿದ್ಲು. ಈ ಕುರಿತು ಔರಾದ್ ಪೊಲೀಸ್ ಠಾಣೆಯಲ್ಲಿ
ಚಾಲಕ ಅಂಬರೀಶ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಕುಟುಂಬಸ್ಥರು ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಾಗಿದ್ದರು. ಔರಾದ್ ತಾಲೂಕಿನ ಏಕಂಬ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂತಹ ಸೆಂಟ್ ಪಾಲ್ ಶಾಲೆಗೆ ಇವತ್ತಿನ ದಿವಸ ನಾನು ಭೇಟಿ ಕೊಟ್ಟಿದ್ದೇನೆ. ಮೊನ್ನೆ ದಿವಸ ಡ್ರೈವರ್ ನಿರ್ಲಕ್ಷ್ಯತನದಿಂದ ಒಂದು ಮಗು ಇಲ್ಲಿ ಮೃತಪಟ್ಟಿದೆ. ಮಗು ಮೃತಪಟ್ಟ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆಂದ್ರೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮತ್ತು ಕರ್ನಾಟಕ ಮೋಟಾರು ವಾಹನಗಳು ಶಾಲಾ ಮಕ್ಕಳನ್ನು ಸಾಗಿಸುವ ವಾಹನಗಳ ನಿಯಮಗಳು, ಮಾದರಿ ನಿಯಮಗಳು 2012, ತಿದ್ದುಪಡಿ ಕಾಯ್ದೆ 2024 ಪ್ರಕಾರ ಮತ್ತು ಮಕ್ಕಳ ರಕ್ಷಣಾ ನೀತಿ 2016 ಪ್ರಕಾರ ಈ ಒಂದು ಶಾಲೆಯಲ್ಲಿ ಶಾಲಾ ವಾಹನಗಳಲ್ಲಿ ನಿಯಮಗಳು ಪಾಲಿಸುವಲ್ಲಿ ವಿಫಲರಾಗಿದ್ದಾರೆ. ಏಕೆಂದರೆ ಇಲ್ಲಿ ಈ ಒಂದು ವಾಹನಗಳಲ್ಲಿ ಆಯಾಗಳಿಗೂ ಕೂಡ ನೇಮಿಸಿಕೊಂಡಿಲ್ಲ. ಅವತ್ತಿನ ದಿವಸ ಒಂದು ವೇಳೆ ಆ ವಾಹನದಲ್ಲಿ ಇದ್ದರೆ, ಅಲ್ಲಿ ಒಂದು ಕೆಲಸ ನಿರ್ವಹಿಸ್ತಾ ಇದ್ದರೆ ಆ ಮಗು ಇವತ್ತಿನ ದಿವಸ ಮೃತಪಡ್ತಿರಲಿಲ್ಲ. ಹೀಗಾಗಿ FIR ಕೂಡ ಆಗಿದೆ. ನಾನು ಇವತ್ತಿನ ದಿವಸ ನಮ್ಮ ಸಾರಿಗೆ ಇಲಾಖೆ ಇನ್ಸ್ಪೆಕ್ಟರ್ಗೂ ಕೂಡ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಕರ್ನಾಟಕ ಮೋಟಾರ್ ವಾಹನಗಳು ಶಾಲಾ ಮಕ್ಕಳ ಸಾಗಾಣಿಕೆ ವಾಹನಗಳ ನಿಯಮಗಳು 2012 ಪ್ರಕಾರ ಇಲ್ಲಿ ಆ ಒಂದು ಪ್ರತಿಯೊಂದು ವ್ಯಾನ್ಗಳ ಮೇಲೆ ಆಯಾ ಶಾಲೆಗಳ ಹೆಸರು ನಮೂದಿರಬೇಕು, ಪ್ರಿನ್ಸಿಪಾಲ್ರ ನಂಬರ್ ಇರಬೇಕು, GPS ಇರಬೇಕು. ಅದೇ ರೀತಿಯಾಗಿ ಆ ಒಂದು ವಾಹನ ಚಾಲಕ ಲೈಸೆನ್ಸ್ ಪಡೆದ ನಂತರ ಕನಿಷ್ಠ ಹೆವಿ ಲೈಸೆನ್ಸ್ ಪಡೆದ ನಂತರ ಕನಿಷ್ಠ 5 ವರ್ಷಗಳ ಅನುಭವದ ನಂತರದಲ್ಲಿ ಶಾಲಾ ವಾಹನಗಳ ಮೇಲೆ ನೇಮಕಾತಿ ಮಾಡ್ಕೊಳ್ಬೇಕು. ಅದರಲ್ಲಿ 4 ವರ್ಷದಲ್ಲಿ ನೇಮಕಾತಿ ಮಾಡ್ಕೊಂಡಿದ್ದು ನಾವು ಗಮನಿಸಿದ್ದೀವಿ. ಅದೇ ರೀತಿ ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದ ಅಂತಕ್ಕಂಥದ್ದು ಮಗುವಿನ ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಕೂಡ ಹೇಳಿದರು. ಹೀಗಾಗಿ ಪ್ರತಿಯೊಂದು ಶಾಲಾಗಳಲ್ಲಿ ನಾನು ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ತಾವು ತುರ್ತು ಸಭೆ ಕರೆದು ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ವಾಹನ ವ್ಯವಸ್ಥೆ ಇರ್ತಕ್ಕಂಥ ಎಲ್ಲ ಮುಖ್ಯಸ್ಥರ ಮತ್ತು ಅಲ್ಲಿನ ಮುಖ್ಯ ಗುರುಗಳ ಒಂದು ಸಭೆ ಕರೆದು ಕರ್ನಾಟಕ ಮೋಟಾರ್ ವಾಹನಗಳ ಕಾಯ್ದೆ 2012 ಮತ್ತು ಸುಪ್ರೀಂ ಕೋರ್ಟ್ನ ಪ್ರಕಾರ ಪ್ರತಿಯೊಂದು ವಾಹನಗಳ ತಪಾಸಣೆ ಮಾಡಬೇಕು ಮತ್ತು ಚಾಲನೆ ಮಾಡ್ತಕ್ಕಂಥ ಚಾಲಕರ ಅವರ ಒಂದು ದಾಖಲೆಗಳನ್ನು ಕೂಡ ತಪಾಸಣೆ ಮಾಡಿ ಯಾವೊಂದು ಮಗುವಿ ಸಹಿತ ಜಿಲ್ಲೆಯಲ್ಲಿ ಈ ಥರದ ಒಂದು ದುರ್ಘಟನೆ ನಡೀಬಾರ್ದು ಅಂತಕ್ಕಂಥದ್ದನ್ನ ಈಗಾಗಲೇ ಅಧಿಕಾರಿಗಳಿಂದ ನಿರ್ದೇಶನ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ 16 ಮಾಡುವಲ್ಲಿ ಸಹಿತ ವಿಫಲರಾಗಿದ್ದಾರೆ. ಅದು ಮಕ್ಕಳ ರಕ್ಷಣಾ ನೀತಿ 2016 ಬಗ್ಗೆ ಕಲ್ಪನೆನೇ ಗೊತ್ತಿಲ್ಲ. ಹೀಗಾಗಿ ಇಲ್ಲಿನ BO ಅವರಿಗೆ ಈಗಲೇ ಸೂಚನೆ ಕೊಟ್ಟಿದ್ದೇನೆ. ತಾಲೂಕಿನಲ್ಲಿ ಪ್ರತಿಯೊಂದು ಸರ್ಕಾರಿ ಅನುದಾನ ಸಹಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಆಗಬೇಕು. ಕಾಲಕ್ಕೆ ತಕ್ಕಂಗೆ ಸಭೆಗಳು ನಡಿಬೇಕು. ಖಾಸಗಿ ಶಾಲೆಗಳಲ್ಲಿ ಇರ್ತಕ್ಕಂಥ ವಾಹನಗಳ ಬಗ್ಗೆ ಮತ್ತು ವಾಹನ ಚಾಲನೆ ಮಾಡ್ತಕ್ಕಂಥ ಚಾಲಕರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಎಲ್ಲೇ ಏನೇ ಸಮಸ್ಯೆಗಳಾದರೂ ಕೂಡಲೇ ಕ್ರಮ ತಗೊಳ್ತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗಬೇಕು ಅಂತಕ್ಕಂಥ ಸೂಚನೆ ಸಹಿತ ಇಲ್ಲಿನ BO ಅವರಿಗೆ ಕೊಟ್ಟಿದ್ದೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಚಳ್ಳಕೆರೆ ತಾಲೂಕಿನಾದ್ಯಂತ ಮಂಗಳವಾರ ಮತ್ತು ಬುಧವಾರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನಡೆಯಲಿರುವಂತಹ ಮಾರಿ ಹಬ್ಬಕ್ಕೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ಇಂದು ಕುರಿಗಳ ವ್ಯಾಪಾರ ಭರ್ಜರಿಯಾಗಿ ನಡೆಯಿತು. ಹಿಂದಿನಿಂದ ಹಿರಿಯರು ನಡೆಸಿಕೊಂಡು ಬಂದಂತಹ ಸಂಪ್ರದಾಯದಂತೆ ಪ್ರತಿ ವರ್ಷವೂ ಕೂಡ ಮಳೆ ಬರಲಿ ಬಾರದಿರಲಿ ಶ್ರೀ ಗೌರಿ ಸಮುದ್ರ ಮಾರಮ್ಮ ದೇವಿಯ ಜಾತ್ರೆಯ ನಂತರ ಪ್ರತಿ ಮಂಗಳವಾರ ವಿವಿಧ ಗ್ರಾಮದಲ್ಲಿ 1 ತಿಂಗಳವರೆಗೆ ಹಬ್ಬವನ್ನ ಸಡಗರದಿಂದ ಆಚರಿಸಲಾಗುತ್ತೆ. ಮಾರಮ್ಮನ ಜಾತ್ರೆಯ ಸಂದರ್ಭದಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ಕುರಿ ಮೇಕೆ ಬೆಲೆ ದುಪ್ಪಟ್ಟಾದರೂ ಕೂಡ ಮಾರುಕಟ್ಟೆಯಲ್ಲಿ ಕುರಿಗಳ ಖರೀದಿ ಜೋರಾಗಿತ್ತು.
ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಬೀದರ್ ನಗರದ ಬಿವಿಬಿ ಕಾಲೇಜು ಆವರಣದಲ್ಲಿರುವಂತಹ ಸೈನಿಕ ಶಾಲೆಯಲ್ಲಿ ಖಗ್ರಾಸ ಚಂದ್ರಗ್ರಹಣ ವೀಕ್ಷಣೆ ಮಾಡಲಾಯಿತು. ಚಂದ್ರಗ್ರಹಣ ವೀಕ್ಷಣೆ ಮಾಡೋದಕ್ಕೆ ಶಾಲೆಯ ಆವರಣದಲ್ಲಿ 2 ದೂರದರ್ಶಕ, 2 ಬೈನಾಕ್ಯುಲರ್ ವ್ಯವಸ್ಥೆಯನ್ನ ಆಯೋಜನೆ ಮಾಡಲಾಗಿತ್ತು. ಗ್ರಹಣದ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸೋದಕ್ಕೆ ವೈಚಾರಿಕತೆ ಪಾಠ ನಡೆಸಿ ಶಾಲಾಡಳಿತ ಮಂಡಳಿ ಗ್ರಹಣ ವೇಳೆ ಮಕ್ಕಳಿಗೆ ಹಾಲು ಬಾಳೆಹಣ್ಣು ವಿತರಿಸಲಾಯಿತು. ಇನ್ನು ಬೈನಾಕ್ಯುಲರ್ ಹಾಗೆ ದೂರದರ್ಶಕದ ಮೂಲಕ 50ಕ್ಕೂ ಹೆಚ್ಚು ಮಕ್ಕಳು ಹಾಗೆ ಶಿಕ್ಷಕರು ನಭೋಮಂಡಲದ ಕೌತುಕವನ್ನ ಕಣ್ತುಂಬಿಕೊಂಡ್ರು. ಇದೇ ವೇಳೆ ಸೈನಿಕ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ವೈಚಾರಿಕತೆಯ ಪ್ರತಿಜ್ಞೆಯನ್ನ ಬೋಧನೆ ಮಾಡಿದ್ರು. ನಮಸ್ಕಾರ. ಇದೊಂದು ಖಗೋಳದಲ್ಲಿ ನಡೀತಕ್ಕಂಥ ಒಂದು ಅದ್ಭುತವಾದಂಥ ಸೂರ್ಯ, ಚಂದ್ರ ಮತ್ತು ಭೂಮಿಗಳ ನಡುವೆ ನಡೀತಕ್ಕಂಥ ಒಂದು ನಡೀತಕ್ಕಂಥ ಆಟಕ್ಕೆ ನಾವೆಲ್ಲ ಇಲ್ಲಿ ಸಾಕ್ಷಿಯಾಗಿದ್ವಿ. ಇವತ್ತು 9ನೇ ಸೆಪ್ಟೆಂಬರ್ 2025. ಈಗಾಗಲೇ 9:58ಗೆ ಕ್ಷಮಿಸಿ 7 ಸೆಪ್ಟೆಂಬರ್ ಈಗಾಗಲೇ 9:58ಗೆ ಅಲ್ಲಿ ಒಂದು ಚಂದ್ರನ ಸುತ್ತ ಒಂದು 2 ಇದು ಲೇಯರ್ ಇರುತ್ತೆ. ಪೆನಾಂಬ್ರಲ್ ಅಂತ ಇರುತ್ತೆ, ಆಂಬ್ರಲ್ ಅಂತ ಇರುತ್ತೆ. ಪೆನಾಂಬ್ರಲ್ ಎಂಟ್ರ್ ಆಗಿ ಆಂಬ್ರಲ್ ಬರ್ತಾ ಇದೆ. ಆಮೇಲೆ ಈಗ ಸರ್ ಹೇಳ್ದಂಗೆ ಬ್ಲಡ್ ರೆಡ್ ಮೂನ್ ಆಗಿ ಕಾಣಿಸ್ತದೆ. ಸೊ ರೀಸನ್ ಏನಂದ್ರೆ ದ ಅರ್ತ್ ಕಮ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ಮೂನ್. ಸೊ ಸನ್ ಲೈಟ್ ಏನಾಗುತ್ತೆ ಅಂದರೆ ಮೂನ್ ಮೇಲೆ ಬೀಳಲ್ಲ. ಯಾಕಂದರೆ ಮೂನ್ ಇಟ್ ಹ್ಯಾಡ್ ದೇರ್ ನೋ ಓನ್ ಲೈಟ್, ಇಸ್ಂಟ್ ಇಟ್? ಇಟ್ ಜಸ್ಟ್ ರಿಫ್ಲೆಕ್ಟ್ ದ ಸನ್ಸ್ ಲೈಟ್. ಸೊ ಈಗೇನಾಗುತ್ತೆ ಅಂದರೆ ಚಂದ್ರ ಮೇಲೆ ಸೂರ್ಯನ ಬೆಳಕು ಬೀಳಲ್ಲ. ಬೀಳದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಅದು ಬೇರೆ ಚಂದ್ರಗ್ರಹಣಗಳಲ್ಲಿ ಏನಾಗ್ತಿತ್ತು, ಅದು ಸ್ವಲ್ಪ ಬೂದು ಬಣ್ಣ, ಕಪ್ಪು ಬಣ್ಣ ಕಾಣಿಸ್ತಿತ್ತು. ಇವತ್ತಿಂದ ಏನು ವಿಶೇಷ ಅಂದರೆ ರೆಡ್ ಬ್ಲಡ್ ಆಗಿ ಕಾಣಿಸ್ತೆ, ಅಂದರೆ ರಕ್ತ ಚಂದಿರ ಅಂತಲೂ ಕರೀತಾರೆ ಇದಕ್ಕೆ. ಇದು ಕಾಣ್ಲಿಕ್ಕೆ ಕಾರಣ ಏನಂತಂದರೆ ಈ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳಬೇಕು. ಮಧ್ಯದಲ್ಲಿ ಯಾರಿದ್ದಾರೆ ಹೇಳಿ? ಭೂಮಿ ಇದೆ, ಮಧ್ಯದಲ್ಲಿ ಅರ್ತ್ ಇದೆ. ಅರ್ತಿಂದ ಲೈಟ್ ಪಾಸ್ ಆಗುವಾಗ, ಸೊ ನಮಗೆಲ್ಲ ಗೊತ್ತಿದೆ, ಸೂರ್ಯನ ಬೆಳಕಿನಲ್ಲಿ, ಬಿಳಿ ಬೆಳಕಿನಲ್ಲಿ 7 ಕಲರ್ಸ್ ಇದೆ. ವಿಬ್ಗಾಯರ್ ಅಂತ ಏನು ಕರಿತೀವಿ, 7 ಕಲರ್ಸ್ ಇದೆ. ಸೊ ತಾವೆಲ್ಲ ರೇಲೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಓದಿದ್ದೀರಿ. ರೇಲೆ ಅನ್ನೋನು ರೇಲೇನು ಅಂತಾರೆ. ಸೊ ಸ್ಕೈ ಯಾಕೆ ಬ್ಲೂ ಇದೆ ಅಂತ ಹೇಳಿಕ್ಕೆ ಅವ್ರು ಹೇಳಿದಂಥ. ಓಕೆ, ಸೊ ಇಲ್ಲೇನಾಗುತ್ತಪ್ಪ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ 7 ಬಣ್ಣಗಳು, ಅದರಲ್ಲಿ ಬ್ಲೂ ಕಲರ್ ಏನಾಗುತ್ತೆ, ಆಮೇಲೆ ಇನ್ನೊಂದು ಕಲರ್ ನೀಲಿ ಮತ್ತು ಇವು ಬೇಗ ಸ್ಕ್ಯಾಟರ್ ಆಗಿಬಿಡುತ್ತೆ. ಬಟ್ ಆರೆಂಜ್ ರೆಡ್ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಲಾಂಗ್ ವೇವ್ ಲೆಂತ್ ಇರೋದ್ರಿಂದ ಅದೇನಾಗುತ್ತೆ ರೀ ಚಂದ್ರಿಗೆ ಮುಟ್ತದೆ. ಸೊ ಚಂದ್ರಿಗೆ ಮುಟ್ಟಿದಾಗ ಏನಾಗುತ್ತೆ, ಈ ಕೆಂಪು ಬಣ್ಣ ಮತ್ತು ಈ ಆರೆಂಜ್ ಬಣ್ಣ ಏನು ಚಂದ್ರಿಗೆ ಮುಟ್ತಾನೆ, ಅವಾಗ ಚಂದ್ರ ಹೆಂಗೆ ಕಾಣಿಸ್ತಾನಪ್ಪ ಅಂದರೆ ಕೆಂಪು ಬಣ್ಣ ಕಾಣಿಸ್ತಾನೆ. ಇದಕ್ಕೆ ಜಸ್ಟ್ ಬಿಹೈಂಡ್ ಏನಪ್ಪ ಇದರ ಹಿಂದೆ ಪ್ರಿನ್ಸಿಪಲ್ ಅಂದರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳ್ಬೋದು. ಈ ಬ್ಲೂ ಕಲರ್ ಏನಾಗುತ್ತೆ, ವೇವ್ ಲೆಂತ್ ಕಮ್ಮಿ ಇರೋದ್ರಿಂದ ಬೇಗ ಸ್ಕ್ಯಾಟರ್ ಆಗಿಬಿಡುತ್ತೆ. ಇದ್ರದ್ದು ಲಾಂಗ್ ವೇವ್ ಲೆಂತ್ ಇರೋದ್ರಿಂದ ಏನಾಗುತ್ತೆ, ಮೂನ್ ಮೇಲೆ ಬೀಳೋದ್ರಿಂದ ಮೂನ್ ಏನಾಗ್ತದೆ ರೀ ರೆಡ್ ಆಗಿ ಕಾಣಿಸ್ತದೆ. ಸೊ ಅದಕ್ಕೇನೋ ಏನಂತೀವಿ ರೆಡ್. ಅದು ಬಟ್ ಈಗ ಬರಲ್ಲ, ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಯದ. ಅದು ಉಮ್ರಾಗಿ ಎಂಟರ್ ಆಗ್ಯದ ಈಗ ಆಲ್ರೆಡಿ. ಈಗ 11 ಅರೌಂಡ್ ಅವಾಗ ಏನಾಗ್ತದೆ ರೀ, ನಮ್ಮ ರೆಡ್ ಬ್ಲಡ್ ಮೂನ್ ಆಗಿ ಕಾಣಿಸ್ತದೆ. ಬಿಕಾಸ್ ಆಫ್ ಹೇಳ್ದಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.